ಧರ್ಮೇ ಮತಿರ್ಭವತು ವಃ ಸತತೋತ್ಥಿತಾನಾಂ ಸ ಹ್ಯೇಕ ಏವ ಪರಲೋಕಗತಸ್ಯ ಬಂಧುಃ ಅರ್ಥಾಃ ಸ್ತ್ರಿಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವ ಆಪ್ತಭಾವಮುಪಯಾಂತಿ ನ ಚ ಸ್ಥಿರತ್ವಂ. ಸತತ ಉತ್ಥಿತಾನಾಂ, ಯಾವತ್ತೂ ಜಾಗೃತರಾಗಿರಿ. ಧರ್ಮೇ ಮತಿರ್ಭವತು, ಧರ್ಮದಲ್ಲೇ ನಿಮ್ಮ ಮನಸ್ಸು ಆಸಕ್ತವಾಗಿರಲಿ. ಯಾವತ್ತೂ ಎಚ್ಚರಿಕೆಯಿಂದಿದ್ದು ಧರ್ಮವನ್ನು ತಿಳಿದು ಅದನ್ನು ಆಚರಿಸುವಂತಹ ಪ್ರಯತ್ನ ಮಾಡಿರಿ. ಯಾಕೆಂದ್ರೆ ಇಂದಲ್ಲ ನಾಳೆ ನೀವು ಪರಲೋಕಕ್ಕೆ ಹೊರಡಲೇಬೇಕು. ಹುಟ್ಟಿದವನೆಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಪರಲೋಕಕ್ಕೆ ಹೋಗಲೇಬೇಕು. ಆ ಪರಲೋಕಕ್ಕೆ ನಾವು ಹೊರಟೇ ನಿಂತಿದ್ದೇವೆ. ಈಗ ಕೆಲವರು ಇವತ್ತು, ಕೆಲವರು ನಾಳೆ, ಇಷ್ಟೇ. ಪರಲೋಕಕ್ಕೆ ಹೋಗದವರು ಆ ಪ್ರಯಾಣದ ನಿರ್ಧಾರವನ್ನ ಮಾಡದೇ ಇರುವವರು ಯಾರೂ ಇಲ್ಲ. ನಮಗೆ ಪ್ರಯಾಣ ಮಾಡ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲದೆ ಇರಬಹುದು ಅಷ್ಟೇ, ಯಾವಾಗ ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಇರಬಹುದು. ಆದರೂ ನಮ್ಮ ಪ್ರಯಾಣಕ್ಕೆ ಒಂದು ನಿಗದಿತವಾದ ಮುಹೂರ್ತ ಈಗ ಸಿಕ್ಕಾಗಿದೆ. ಆ ಪ್ರಕಾರ ನಾವು ಹೋಗಲೇಬೇಕಾಗಿದೆ. ಆಗ ನಮಗೆ ಒಂದೇ ಬಂಧು, ನಮ್ಮನ್ನು ಕೈ ಹಿಡಿಯುವ ಕಾಪಾಡುವಂಥ ಒಂದೇ ಧರ್ಮ, ಒಂದೇ ಬಂಧು ಅಂದ್ರೆ ಧರ್ಮ, ನಾವು ಮಾಡುವ ಧರ್ಮಾಚರಣ, ಅಥವಾ ಜಗತ್ತನ್ನು ಧರಿಸಿರುವಂತಹ ಪರಮಾತ್ಮ, ಅವನೇ ಧರ್ಮ. ಅವನನ್ನು ಬಿಟ್ಟರೆ ಬೇರೆ ಯಾವ ಧರ್ಮವೂ ಕೂಡ ಇಲ್ಲ. ಸ ಏಕ ಏವ ಪರಲೋಕಗತಸ್ಯ ಬಂಧುಃ ಅರ್ಥಾಃ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ. ಈ ಜಗತ್ತಿನಲ್ಲಿ ನಮಗೆ ನೈಪುಣ್ಯವನ್ನ ಕಲಿಸಿಕೊಡ್ತಾರೆ. ಶಾಲೆ, ಕಾಲೇಜು, ಜೀವನ ನಮಗೊಂದು ನೈಪುಣ್ಯ, ಕೌಶಲ, ಒಂದು ಸ್ಕಿಲ್ ಅದನ್ನು ಕಲಿಸಿಕೊಡ್ತಾರೆ. ಏನ್ ಮಾಡ್ಲಿಕ್ಕೆ ಅಂದ್ರೆ ದುಡ್ಡು ಗಳಿಸೋದು ಹೇಗೆ ಅಂತ ಅನ್ನೋದಕ್ಕೆ ನಮ್ಮೆಲ್ಲ ಶಾಲಾ ಕಾಲೇಜುಗಳು ಇರೋದು. ದುಡ್ಡು ಗಳಿಸುವುದು ಯಾತಕ್ಕೆ ಅಂದ್ರೆ ಸುಖ ಪಡುವುದಕ್ಕಾಗಿ. ಹೀಗೆ ಸುಖವಾಗಿರುವುದಕ್ಕಾಗಿ ದುಡ್ಡು, ಆ ದುಡ್ಡಿಗಾಗಿ ವಿದ್ಯೆ ಅಷ್ಟೇ. ಆ ನೈಪುಣ್ಯ, ಕೌಶಲ ಇವೆಲ್ಲವೂ ಕೂಡ ಇರುವುದೆಲ್ಲ ದುಡ್ಡು ಗಳಿಸಲಿಕ್ಕಾಗಿ ಅಷ್ಟೇ. ಇಷ್ಟೆಲ್ಲ ನೈಪುಣ್ಯವನ್ನ ನಾವು ಶಿಕ್ಷಣದ ಹೆಸರಿನಲ್ಲೇ, ಜೀವನಾನುಭವದ ಹೆಸರಿನಲ್ಲೇ ಆ ನೈಪುಣ್ಯವನ್ನ, ಸ್ಕಿಲ್ ಅನ್ನ ಬೆಳೆಸಿಕೊಂಡ್ರೂ ಕೂಡ ಯಾವುದೇ ಏನು ವಸ್ತುವನ್ನು ಅನುಭವಿಸಬೇಕು ಅಂತ ಹೊರಟರು, ಅರ್ಥ ಅಂದ್ರೆ ಅದೇ ನಾವು ಅನುಭವಿಸಬೇಕು ಅಂತ ಹೊರಟಿರುವಂತಹ ಯಾವ ಸಂಗತಿಯೇ ಆಗಲಿ, ಜಡವಾದ ಸಂಗತಿ ಅಥವಾ ಚೇತನ ಸಂಗತಿ. ಸ್ತ್ರೀಯಶ್ಚ ಅಂತ ಹೇಳಿದ್ರು. ಪುರುಷನಿಗಾದ್ರೆ ಸ್ತ್ರೀ, ಒಬ್ಬ ಪುರುಷ ಸ್ತ್ರೀಯನ್ನು ಬಯಸ್ತಾನೆ, ಅನೇಕ ವಸ್ತುಗಳನ್ನು ಬಯಸ್ತಾನೆ. ಸ್ತ್ರೀ ಪುರುಷನನ್ನು ಬಯಸ್ತಾಳೆ, ಹಾಗೆ ಅನೇಕ ವಸ್ತುಗಳನ್ನು ಬಯಸ್ತಾಳೆ. ಅಂತೂ ಅನೇಕ ಜಡ ವಸ್ತುಗಳನ್ನು ಇಬ್ರು ಬಯಸ್ತಾರೆ. ಸ್ತ್ರೀಯನ್ನು ಪುರುಷ ಬಯಸ್ತಾನೆ, ಪುರುಷನನ್ನ ಸ್ತ್ರೀ ಬಯಸ್ತಾಳೆ. ಇದು ನಿಸರ್ಗ ಸಹಜ. ಹೀಗೆಲ್ಲ ಆ ಜಡವಾದ ವಸ್ತುಗಳನ್ನ ಮತ್ತೆ ಸ್ತ್ರೀಯು ಪುರುಷನನ್ನ, ಪುರುಷ ಸ್ತ್ರೀಯನ್ನ ಬಯಸಿದರು, ಬಳಸಿದರು ನೈವ ಆಪ್ತ ಭಾವ ಉಪಯಾಂತಿ ನಚ ಸ್ಥಿರತ್ವ. ನಾವು ಗಳಿಸಿದ ವಸ್ತುಗಳು, ನಾವು ಕೂಡಿಟ್ಟ ಸಂಪತ್ತು, ಅದೆಷ್ಟು ದಿವಸ ನಮ್ಮ ಜೊತೆ ಇರೋದಿದೆ? ಒಂದಲ್ಲ ಒಂದು ದಿವಸ ನಮ್ಮನ್ನು ಕೈ ಬಿಟ್ಟು ಹೋಗ್ಬೇಕು. ಇರ್ಲಿ, ಕೆಲವು 10-20 ವರ್ಷಗಳು, 20-30 ವರ್ಷಗಳಾದ್ರೂ ಅದು ನಮ್ಮ ಜೊತೆಗಿರ್ತದಲ್ಲ ಅಂದ್ರೆ, ಇದ್ದ ಕಾಲ ಆದ್ರೂ ಅದು ಆಪ್ತ ಭಾವನೆಯನ್ನ, ನಂಬಿಕೆಯ ಭಾವನೆಯನ್ನ, ನಂಬಿಕೆಗೆ ಯೋಗ್ಯ ಇದು ಅನ್ನುವ ಒಂದು ಆಪ್ತತೆ ನಮಗೆ ಅವುಗಳಲ್ಲಿ ಮೂಡ್ತದ? ಅದೇ ಮೂಡೋದಿಲ್ಲ. ಅದೇ ದೊಡ್ಡ ವಿಷಯ. ಜಡ ವಸ್ತುಗಳಿಗಂತೂ ಯಾವುದೇ ಚೈತನ್ಯ ಇಲ್ಲ. ಅವುಗಳ ಎದುರಿಗೆ ನಮ್ಮ ಭಾವನೆಗಳನ್ನ ಹೇಳ್ಕೊಳ್ಳುವಂತಿಲ್ಲ. ಅವುಗಳಿಂದ ಏನು ಸುಖ ಸಿಗಬೇಕೋ ಆ ಸುಖವನ್ನು ನಾವು ಪಡೀಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಜಡ ವಸ್ತುಗಳಿಂದ ಸಿಗುವಂತ ಸುಖವನ್ನ ನಾವು ಚೇತನದ ಜೊತೆಗೆ, ನಮ್ಮವ್ರ ಜೊತೆಗೆ ಹಂಚಿಕೊಂಡು ಬಳಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಜಗತ್ತಿನಲ್ಲಿ ನಿಮಗೆ ಇರುವಂತಹ ಎಲ್ಲಾ ಸಂಪತ್ತನ್ನು ನಿಮ್ಗೊಬ್ಬರಿಗೆ ಕೊಡ್ತೇನೆ, ಆದ್ರೆ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಮಿತ್ರರು ಯಾರನ್ನೂ ನಿಮ್ಗೆ ಕೊಡೋದಿಲ್ಲ. ಬರೀ ಸಂಪತ್ತನ್ನು ಮಾತ್ರ ಅನುಭವಿಸ್ತಾ ಇರ್ಲಿ ಅಂತ ಯಾರಿಗಾದ್ರೂ ಸಂಪತ್ತು ಕೊಟ್ಟು ಬಿಟ್ರೆ ಆ ಸಂಪತ್ತನ್ನು ತಗೊಂಡು ಏನ್ ಮಾಡೋದು ಅಂತ ನಾನು ಗಳಿಸಿರೋ ಸಂಪತ್ತನ್ನ ತಮ್ಮ ಜೊತೆಗೆ ಅನುಭವಿಸ್ಲಿಕ್ಕೆ ಕೆಲವರಾದ್ರೂ ತಮ್ಮ ಜೊತೆಗೆ ಇರಬೇಕು. ಇಡೀ ಸಮಾಜಕ್ಕೆಲ್ಲ ನಾನು ಹಂಚ್ತೇನೆ ಅಂತಲ್ಲ, ಅಷ್ಟು ಔದಾರ್ಯ ನನ್ನಲ್ಲಿ ಇಲ್ಲದೆ ಇರಬಹುದು. ಕೆಲವರಾದ್ರೂ ನನ್ನ ಜೊತೆಗೆ ಇರಬೇಕು. ನಾನು ಮೆರೆಯುವಾಗ ಅದನ್ನ ನೋಡಿ ಸಂತೋಷ ಪಡ್ಲಿಕ್ಕೆ. ಇನ್ನೊಂದು ದುರ್ಬುದ್ಧಿ ಇರ್ತದೆ, ನಾನು ಮೆರೆಯುವಾಗ ಅದನ್ನ ನೋಡಿ ದುಃಖ ಪಡ್ಲಿಕ್ಕೂ ಕೆಲವರು ಜನ ಇರಬೇಕು ಅಂತ ಇವನ್ನೆಲ್ಲ ಬಯಸ್ತಾನೆ. ಅಂತೂ
ಕೇವಲ ಜಡ ವಸ್ತುಗಳಿಂದ ಅವನಿಗೆ ಸಮಾಧಾನ ಆಗೋದಿಲ್ಲ. ಕೆಲವು ಚೇತನ ವಸ್ತುಗಳು ಬೇಕು. ಆ ಚೇತನ ವಸ್ತುಗಳಲ್ಲಿ ಒಂದು ರೀತಿಯಾದಂತಹ ಆಪ್ತತೆಯನ್ನ, ಅವು ತನಗೆ ಆಪ್ತವಾಗಿರಬೇಕು, ನಂಬಿಕಸ್ಥ ಅನ್ನುವಂತಹ ಭಾವನೆಯನ್ನು ಅವು ಮೂಡಿಸಬೇಕು. ಇವುಗಳನ್ನು ನಾನು ನಂಬಬಹುದು, ನನಗೊಂದು ಭಾವನಾತ್ಮಕ ಭದ್ರತೆ, ಸೆಕ್ಯೂರಿಟಿ ಇವುಗಳಿಂದ ಸಿಗುತ್ತದೆ ಅಂತ ಅವನು ಯಾವತ್ತೂ ಕೂಡ ತಿಳ್ಕೋತಾನೆ. ಹುಟ್ಟಿದಾಗ ತಂದೆ ತಾಯಿಂದರಲ್ಲಿ ಆ ಒಂದು ಆಪ್ತತೆಯನ್ನು ಅರಸ್ತಾನೆ, ಭದ್ರತೆಯನ್ನು ಅರಸ್ತಾನೆ. ಮುಂದೆ ಗಂಡು ಹೆಣ್ಣಿನಲ್ಲಿ, ಹೆಣ್ಣು ಗಂಡಿನಲ್ಲಿ, ಆಪ್ತರಲ್ಲಿ, ಮಿತ್ರರಲ್ಲಿ, ಬಂಧುಗಳಲ್ಲಿ, ತನ್ನ ಸಮಾಜ, ತನ್ನ ಜಾತಿ, ಜನವರ್ಗ ಅವುಗಳಲ್ಲಿ ಆ ಆಪ್ತತೆಯನ್ನು ಅರಸ್ತಾನೆ. ಆದರೆ ಆ ಯಾವ ಸಂಗತಿಯೂ ಕೂಡ, ಜಡ ವಸ್ತುಗಳಂತೂ ಸರಿಯೇ, ಚೇತನ ವಸ್ತುಗಳು ಕೂಡ ಆ ಆಪ್ತತೆಯನ್ನು ಮೂಡಿಸುವುದರಲ್ಲಿ ವಿಫಲ ಆಗ್ತವೆ. ಇದು ತುಂಬಾ ಅದ್ಭುತವಾದ ಮಾತಿದು. ನೈವ ಆಪ್ತ ಭಾವ ಉಪಯಾಂತಿ ಅಂತ. ಇಷ್ಟರ ಮೇಲೆ ನಮ್ಮದೆಲ್ಲ ಕಂಪ್ಲೇಂಟ್ ಹೇಗಿರ್ತದೆ ಅಂದ್ರೆ, ನಾವೆಲ್ಲ ಸರಿಯಾಗಿದ್ದೇವೆ, ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ಹೆಂಡತಿ, ನಮ್ಮ ಗಂಡ, ಬಂಧು ಮಿತ್ರರು, ನಮ್ಮ ಸಂಬಂಧಿಕರು, ಇವರು ನಮ್ಮ ಜೊತೆ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೋತಾ ಇಲ್ಲ ಅಂತ ನಮ್ಮ ಭಾವನೆ ಇರ್ತದೆ. ಪ್ರಾಯ ಅವ್ರದ್ದು ಭಾವನೆ ಹೀಗೆ ಇದ್ದಿರಬೇಕು. ನಾವೆಲ್ಲ ಸರಿಯಾಗೇ ಇದ್ದೇವೆ, ನಾನು ಸರಿಯಾಗಿ ಇದ್ದೇನೆ, ಇವರೆಲ್ಲ ಸರಿಯಾಗಿಲ್ಲ ಅಂತ. ಹಾಗಾದ್ರೆ ಒಟ್ಟಾರೆ ಈ ಜಗತ್ತಿನಲ್ಲಿ ಸರಿಯಾಗಿರುವವರು ಯಾರು? ತಾವು ಹೇಗೆ ವರ್ತಿಸಬೇಕಾಗುತ್ತೋ ಹಾಗೆ 100% ಸರಿಯಾಗಿ ವರ್ತಿಸ್ತಾ ಇರುವಂತವ್ರು ಯಾರಿದ್ದಾರೆ? ಯಾರೂ ಹಾಗಿಲ್ಲ, ನಾವು ಹಾಗಿಲ್ಲ. ಆದ್ರೆ ನಾವು ಮಾತ್ರ ಸರಿಯಾಗೇ ಇದ್ದೇವೆ, ನಮ್ದೇನೂ ತಪ್ಪಿಲ್ಲ ಅಂತ ನಾವೆಲ್ಲರೂ ಭಾವಿಸಿದ್ದೇವೆ. ನಾವು ಇನ್ನೊಬ್ಬರಿಗೆ ಆ ಆಪ್ತತೆಯನ್ನು ಮೂಡಿಸುವುದರಲ್ಲಿ ಪೂರಾ ವಿಫಲರಾಗಿದ್ದೇವೆ. ಹಾಗೆ ಅವರು ಕೂಡ ವಿಫಲರಾಗಿದ್ದಾರೆ. ಒಂದು ಬಾರಿ ಸಂಸಾರದಲ್ಲಿ ಗಂಡ ಹೆಂಡಂದರಲ್ಲಾಗಲಿ ಅಥವಾ ಬೇರೆ ಸಂಬಂಧಗಳಲ್ಲಾಗಲಿ ಮತ್ತೆಲ್ಲೇ ಆಗಲಿ, ವ್ಯಾಪಾರದಲ್ಲಾಗಲಿ, ನೆರೆಹೊರೆಯವರಲ್ಲಾಗಲಿ ಆ ಆಪ್ತತೆಯ ಬಗ್ಗೆ ಒಂದು ಅಪನಂಬಿಕೆ ಬಂದುಬಿಟ್ರೆ ಆ ಅಪನಂಬಿಕೆ ಅಂತ ಬೆಳೀತಾ ಹೋಗ್ತದೆ. ಕೊನೆಗೂ ಮನುಷ್ಯ ಯಾವ ಭಾವನಾತ್ಮಕ ಭದ್ರತೆಯನ್ನ ಬಯಸಿದ್ನೋ ಆ ಭಾವನಾತ್ಮಕ ಭದ್ರತೆ ಅವನಿಗೊಂದು ಮರೀಚಿಕೆಯಾಗಿ ಅವನು ತೊಳಲಾಡ್ತಾ ಹೋಗ್ತಾನೆ. ಜಡವಸ್ತುಗಳನ್ನು ನಂಬುವಂತೆ ಜಡವಸ್ತುಗಳಿಂದ ಭದ್ರತೆ ಸಿಗೋದಿಲ್ಲ, ಭಾವನಾತ್ಮಕ ಭದ್ರತೆ. ಚೇತನ ವಸ್ತುಗಳಲ್ಲಿ ಸಿಗ್ತದೆ ಅಂತ ಕಂಡ್ರೂ ಕೂಡ ಅದು ಮರೀಚಿಕೆ ಆಗಿಬಿಡ್ತದೆ. ಇದು ದೊಡ್ಡ ಸಮಸ್ಯೆ ಅವನಿಗೆ. ಅನೇಕ ಬಾರಿ ನನ್ನ ಕೆಲವರು ಆಪ್ತರು ನಾನು ಹೇಳಿದ್ದೀನಿ, ಕೇಳಿದ್ದೀನಿ, ಚೇತನ ವಸ್ತುಗಳು ನಮ್ಮ ಮರ್ಜಿಯಂತೆ, ನಮ್ಮ ಅಪೇಕ್ಷೆಯಂತೆ ಹೇಗೆ ನಡ್ಕೊಳ್ಳಿಕ್ಕೆ ಸಾಧ್ಯ? ನಮಗೊಂದು ನಮ್ಮದೇ ಆದ ಮನಸ್ಸು ಹೇಗಿದೆಯೋ, ನಮ್ಮದೇ ಆದ ಹಿನ್ನೆಲೆ ಹೇಗಿದೆಯೋ ಅದಕ್ಕೆ ತಕ್ಕಂತೆ ನಾವು ನಡ್ಕೋತೇವೆ ಹೊರತು ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಬಂಧು ಬಾಂಧವರು, ಮಿತ್ರರ ಅಪೇಕ್ಷೆಗೆ ತಕ್ಕಂತೆ ನಾವು ನಡ್ಕೋತೇವ? ಹಾಗೆ ಅವ್ರಿಗೂ ಕೂಡ ಅವ್ರದೇ ಆದ ಮನಸ್ಸಿದೆ, ಅವ್ರದೇ ಆದ ಪೂರ್ವ ಕರ್ಮಗಳಿವೆ, ಅದಕ್ಕೆ ತಕ್ಕಂತೆ ಅವ್ರು ನಡ್ಕೋತಾರೆ. ಚೇತನ ವಸ್ತುಗಳೇ ಮತ್ತು ಜಡ ವಸ್ತುಗಳೇ, ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಹೋದಾಗ ಮೊದಲು ಜಡ ವಸ್ತುಗಳ ಬಗ್ಗೆ ಆಲೋಚನೆ ಮಾಡೋಣ ಅಂತ. ಇದು ನನ್ನ ತೀರಾ ಸಮೀಪದಲ್ಲಿದ್ದವರೊಬ್ರು ಹೇಳಿದ್ದು. ಜಡ ವಸ್ತುಗಳೇ ನಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡೋದಿಲ್ಲ. ನಾವು ಉಪಯೋಗಿಸುವಂತಹ ಅತ್ಯಂತ ಬೆಲೆ ಬಾಳುವ ತುಂಬಾ ಗುಣಮಟ್ಟದ ಒಂದು ವಸ್ತು ಅಂತ ತಿಳ್ಕೊಂಡು ಯಾವುದೋ ಒಂದನ್ನು ತಂದೆವು. ಅದಕ್ಕೆಲ್ಲ ಗ್ಯಾರಂಟಿ ವಾರಂಟಿಗಳನ್ನೆಲ್ಲ ನೋಡಿ ವಿಚಾರ ಮಾಡಿ ಬಹಳ ಚೌಕಸಿ ಮಾಡಿ ಅದನ್ನು ತಂದೆವು. ಆದರೆ ಅಂಥ ವಸ್ತುವೇ ನಮ್ಮ ನಿರೀಕ್ಷೆಗೆ ತಕ್ಕಂತೆ, ನಮ್ಮ ಆಕಾಂಕ್ಷೆಗೆ ತಕ್ಕಂತೆ ಕೆಲಸ ಮಾಡೋದಿಲ್ಲ. ಜಡ ವಸ್ತುವಿಗೆ ಒಂದು ಮನಸ್ಸೇ ಇಲ್ಲ, ಅದೊಂದು ಪ್ರಾರಬ್ಧ ಕರ್ಮ ಅನ್ನುವುದಿಲ್ಲ, ಪಾಪ ಪುಣ್ಯಗಳಿಲ್ಲ. ಆದರೂ ಅದು ನಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವುದಿಲ್ಲ, ಮಾಡಿಯೇ ಮಾಡ್ತದೆ ಅಂತ ನಿಶ್ಚಿತ ಇಲ್ಲ. ಹೀಗಿರುವಾಗ ಒಂದು ಚೇತನ ವಸ್ತು ಅದು ಯಾವುದೇ ಇರಲಿ, ನಮ್ಮ ಸುತ್ತಮುತ್ತ ಇರುವಂಥದ್ದು, ಅದು ಮಕ್ಕಳಿರಬಹುದು, ಗಂಡ ಹೆಂಡಂದಿರಬಹುದು, ಬೇರೆ ಸಂಬಂಧಗಳಿರ್ಬೋದು, ನೆರೆಹೊರೆಗಳಿರ್ಬೋದು, ಯಾರಾದರೂ ತಮ್ಮದೇ ಆದ ವ್ಯಕ್ತಿತ್ವವನ್ನು, ಮನಸ್ಸನ್ನು ಹೊಂದಿರುವಂಥವ್ರು ಹೇಗೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಆದ್ರಿಂದ ಆ ಆಪ್ತತೆ ಅನ್ನುವುದು ಮೂಡುವುದೇ ಇಲ್ಲ ಕೊನೆಗೂ. ಅವರಿಗೆ ಆಪ್ತತೆಯನ್ನು ಮೂಡಿಸುವುದರಲ್ಲಿ ನಾವು ವಿಫಲರಾಗ್ತೇವೆ, ನಮಗೆ ಆಪ್ತತೆಯನ್ನು ಮೂಡಿಸುವುದರಲ್ಲಿ ಅವರು ವಿಫಲರಾಗ್ತಾರೆ. ಪರಸ್ಪರರನ್ನ ದೂಷಿಸಿಕೊಂಡು ಕಾಲ ಕಳೆದು ಒಂದು ದಿವಸ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿಬಿಡ್ತೇವೆ ನಾವು. ಆದ್ರಿಂದ ಸತ್ವ ದರ್ಶನ ವರ್ಜಿತ, ತತ್ವಜ್ಞಾನವಿಲ್ಲದ ವ್ಯಕ್ತಿ ಯಾವತ್ತೂ ಕೂಡ ತಾನು ಹೋಗಬೇಕಾದಂತಹ ಗುರಿಯನ್ನು ತಲುಪುವುದೇ ಇಲ್ಲ. ನಮ್ಮ ಮಾರ್ಗ ಪ್ರತಿರುದ್ಧ ಆಗಿಬಿಡ್ತದೆ. ಮನುಷ್ಯ ತೀರಾ ಕಳವಳಕ್ಕೊಳಗಾಗ್ತಾನೆ, ದಿಗ್ಭ್ರಾಂತನಾಗಿಬಿಡ್ತಾನೆ, ದಿಕ್ಕು ತಲುಪದೆ ಭ್ರಷ್ಟನಾಗಿ ಹೋಗ್ತಾನೆ. ಆದ್ರಿಂದ ತತ್ವಜ್ಞಾನ ಅಂತನ್ನುವುದು ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶಕ ಆಗಬೇಕು, ದಿಗ್ದರ್ಶಕ ಆಗಬೇಕು ಅಂತ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.